ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಹಣ ಜಮಾ ಹೌದು, ತುಂಬ ಜನ ಕಮೆಂಟ್ ಮಾಡಿದ್ರಿ ಆ್ಯಂಡ್ ತುಂಬ ಜನರ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಆದರೆ ಏನು ಕತೆ ಅಂದರೆ ಈಗ ಹಣ ಜಮೆ ಆಗಿದೆ ಅಂದ ತಕ್ಷಣ ಈಗ ಯಾರಿಗೆಲ್ಲ ಹಣ ಬರುತ್ತೆ, ಇವತ್ತೇ ಹಣ ಬಂದುಬಿಡುತ್ತಾ ಅಥವಾ ಏನು ಕತೆ ಅನ್ನುವಂಥದ್ದನ್ನು ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ವಿಡಿಯೋದಲ್ಲಿ. ಏನಿಲ್ಲ ಅಂದ್ರೆ ಒಂದು 10 ನಿಮಿಷ ವಿಡಿಯೋ ಇದೆ, ಕೊನೆವರೆಗೂ ನೋಡಿ. ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಶುರು ಮಾಡೋಣ. ತುಂಬ ಜನ ಕೇಳ್ತಾ ಇದ್ದೀರಾ, ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ ಅಂತ ಒಂದಿಷ್ಟು ಜನ ಹೇಳಿದ್ರಿ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಾಗಿದೆ, ಏನು ಕತೆ, ಕಂಪ್ಲೀಟ್ ಆಗಿರುವಂಥ ವಿಡಿಯೋವನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಫುಲ್ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿರುವಂಥ ವಿಡಿಯೋವನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಯಾರಿಗೆಲ್ಲ ಹಣ ಜಮೆ ಆಗಿಲ್ಲ, ಏನು ಕತೆ ಅಂದರೆ ಒಂದಿಷ್ಟು ಜನ ಕಮೆಂಟನ್ನು ಮಾಡ್ತಾ ಇದ್ದಾರೆ. ನಾನು ಎಲ್ಲರಿಗೂ ಹೇಳುವಂಥದ್ದು, ನಾನು ಎಲ್ಲ ಸಬ್ಸ್ಕ್ರೈಬರ್ಗಳಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ನ ಇದ್ದರೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಕೂಡ ಹೇಳ್ತೀನಿ. ಯಾರ್ಯಾರೆಲ್ಲ ವಿಡಿಯೋ ನೋಡಿಲ್ಲ, ಯಾರೆಲ್ಲ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಕೊನೆವರೆಗೂ ನೋಡಿ. ಕಂಪ್ಲೀಟ್ ಆಗಿರುವಂಥ ಎಕ್ಸ್ಪ್ಲೈನನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂದರೆ ಪ್ರೊಸೀಜರನ್ನು ಏನು ಮಾಡಬೇಕು. ಇಲ್ಲಿ ಪ್ರೊಸೀಜರ್ ಅಂತ ಇರುತ್ತೆ, ನಿಮ್ಗೆ ಗೊತ್ತಿದೆ ಏನು ಮಾಡಬೇಕು. ಅದನ್ನು ನಾವಿಲ್ಲಿ ನಾನು ಹೇಳುವಂಥದ್ದು ಏನೇನು ಮಾಡಬೇಕು ಅದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋವನ್ನು ಏನೂ ಕೂಡ ಡಿಲೇ ಮಾಡಲ್ಲ, ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ. ಪದೇ ಯಾವುದೂ ಕೂಡ ಹೇಳಲಿಕ್ಕೆ ಹೋಗಲ್ಲ, ಒಂದೇ ಮಾತನ್ನು ಹೇಳ್ತಾ ಹೋಗ್ತೀನಿ. ಬನ್ನಿ ಶುರು ಮಾಡೋ ಸ್ನೇಹಿತರೆ. ಮಿಸ್ ಮಾಡಬೇಡಿ ವಿಡಿಯೋವನ್ನು. ಮಿಸ್ ಮಾಡಿದರೆ ನಿಮಗೆ ಲಾಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ತುಂಬ ಜನ ಮಿಸ್ ಮಾಡಿಬಿಡ್ತೀರಾ. ಹಾಗೆ ದಯವಿಟ್ಟು ಮಿಸ್ ಮಾಡಲಿಕ್ಕೆ ಹೋಗ್ಬಿಡಿ. ಕಂಪ್ಲೀಟ್ ಆಗಿರುವಂಥ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಹಣ ಜಮೆ ಆಗಿಲ್ಲ, ವಿಡಿಯೋವನ್ನು ಕೊನೆವರೆಗೂ ನೋಡಿ. ಕಂಪ್ಲೀಟ್ಲಿ ನಿಮ್ಗೆ ಒಳ್ಳೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋ ಸ್ನೇಹಿತರೆ. ಈಗ ಫಸ್ಟ್ ಆಫ್ ಆಲ್ ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ತುಂಬ ಜನ ಹೇಳಿದ್ದೀರಾ ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗಿಲ್ಲ, ಅಂದರೆ ಇನ್ನೂ ಕೂಡ ಜಮೆ ಆಗಬೇಕಾಗಿದೆ. ಒಂದಿಷ್ಟು ಜನರಿಗೆ ಹೇಳಿದರು ನಮ್ಗೆ ಹಣ ಬಂದಿಲ್ಲ, ಇನ್ನೂ ಕೂಡ ನಮಗೆ ಬರಬೇಕು ಅಂತ ಒಂದಿಷ್ಟು ಜನ ಹೇಳಿದರು. ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಕತೆ ಅನ್ನುವಂಥದ್ದನ್ನು. ಸಿಂಪಲ್ಲಾಗಿ ನಾನು ನಿಮ್ಗೆ ಹೇಳ್ತೀನಿ ಒಂದು ವಿಚಾರವನ್ನು. ಯಾರೆಲ್ಲ ಹಣವನ್ನು ಪಡ್ಕೊಳ್ಬೇಕು ಅಂತಿದ್ದೀರಾ, ದಯವಿಟ್ಟು ನಾನು ಹೇಳುವಂಥದ್ದು ಪಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಆಗುತ್ತೆ. ಅಂದರೆ ಒಂದಿಷ್ಟು ಜನ ಹೇಳ್ತಾರೆ ನಮ್ಗೆ ಆಗಲ್ಲ, ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಇಲ್ಲ, 100% ಆಗಿ ನೀವೆಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಐ ಥಿಂಕ್ ನನ್ನ ಒಪಿನಿಯನ್ ಏನಪ್ಪ ಅಂತಂದರೆ ತುಂಬ ಜನ ಮಿಸ್ ಮಾಡ್ತಾ ಇದ್ದಾರೆ, ನನ್ನೊಂದು ವೀಡಿಯೋಗಳನ್ನೆಲ್ಲ ಮಿಸ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಆ ರೀತಿ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬಿಡಿ. ಕಂಪ್ಲೀಟ್ಲಿ ವಿಡಿಯೋವನ್ನು ನೋಡಿ, ಇಲ್ಲ ಅಂತಂದರೆ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಇಲ್ಲಿ ಒಂದಿಷ್ಟು ಜನ ಕೇಳ್ತಾ ಇದ್ದೀರಾ, ದಯವಿಟ್ಟು ನಾನು ಹೇಳುವಂಥದ್ದು, ದಯವಿಟ್ಟು ಹೇಳುವಂಥದ್ದು, ಎಲ್ರಿಗೂ ಹೇಳುವಂಥದ್ದು, ನಾನು ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಆಗಿದೆ ಅಂತಂದ್ರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಫೀಡ್ಬ್ಯಾಕ್ ನನಗೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಈಗ ಏನು ಮಾಡಬೇಕು ಅನ್ನುವಂಥದ್ದನ್ನು ಈಗ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಈಗ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ಏನು ಮಾಡಬಾರ್ದು, ಇದ್ರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ಆ್ಯಂಡ್ ಆಮೇಲೆ ಮಾತಾಡ್ತಾ ಹೋಗೋಣ. ಈಗ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ನಾವು ಏನು ಮಾಡಿದ್ರೆ ಇಲ್ಲಿ ಸಕ್ಸಸ್ ಆಗ್ಬೋದು ಅಂತ. ಸಕ್ಸಸ್ ಅಂತಂದರೆ ನೀವು ಮಿನಿಮಮ್ ಅಂತಂದ್ರೆ 2,000 ರೂಪಾಯಿ ತಿಂಗಳ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು. ಸಿಂಪಲಾಗಿ ನಾನು ಹೇಳ್ತಾ ಹೋಗ್ತೀನಿ ಕೇಳಿ. ಯಾವುದೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಯಾವುದೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಸಿಂಪಲ್ಲಾಗಿ ನಾನು ನಿಮ್ಗೆ ಹೇಳ್ತೀನಿ, ಹಣ ಜಮೆ ಆಗಬೇಕಂತಂದ್ರೆ ನಾವು ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಈಗ ಏನು ನಾನು ನಿಮಗೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಫಸ್ಟ್ಲಿ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಮ್ಯಾಂಡೇಟ್ರಿ, ನೀವು ಕಡ್ಡಾಯವಾಗಿ ನೀವು ಮಾಡಲೇಬೇಕು. ಯಾಕಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲ ಅಂತಂದರೆ ಪ್ರಯೋಜನವೇ ಇಲ್ಲ. ಯಾಕಂತಂದರೆ ಈಗ ಅಟ್ ಪ್ರೆಸೆಂಟಲ್ಲಿ ನಿಮ್ಗೆ ಗೊತ್ತಿದೆ ಯಾವ ಲೆವೆಲಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಇದೆಲ್ಲ ಯಾವ ಲೆವೆಲಿಗಿದೆ ಅಂತ. ಹಾಗಾಗಿ ನಾನು ಹೇಳುವಂಥದ್ದು ಸಣ್ಣ ಒಂದು ಥಿಂಗ್ಸ್ ಏನಪ್ಪ ಅಂತಂದರೆ, ನೀವು ಒಂದು ಸಣ್ಣ ಗೋಲ್ ಇಟ್ಕೊಳ್ಳಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ನಾನು ಕಂಪ್ಲೀಟ್ ಮಾಡಬೇಕು ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಆ್ಯಂಡ್ ಐ ಥಿಂಕ್ ನೀವು ಇದನ್ನೆಲ್ಲ ಕಂಪ್ಲೀಟ್ಲಿ ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ನಾನು ಹೇಳುವಂಥದ್ದಷ್ಟೇ, ನೀವು ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಹಣ ಜಮೆ ಆಗುತ್ತೆ. ಈಗ ಆಗಲ್ಲ, ಒಂದಿಷ್ಟು ಜನ ಹೇಳ್ತಾರೆ ಇಲ್ಲ ನಮ್ಗೆ ಹಣನೇ ಬರಲ್ಲ, ನಮ್ಗೆ ಹಾಗೆ ಹೀಗೆ ಅಂತ. ಇಲ್ಲ, ಅದೆಲ್ಲ ನಾನು ಹೇಳುವಂಥದ್ದು ಅದಕ್ಕೆ ತಲೆನೇ ಕೊಡ್ಬೇಡಿ ನೀವು. ನಾನು ಹೇಳುವಂಥದ್ದು ಇಲ್ಲಿ ಜಸ್ಟ್ ನಾನು ಹೇಳುವಂಥದ್ದು ಏನು ಮಾಡ್ತಾ ಇದ್ದೀರಲ್ಲ, ಡೆಫಿನೆಟಾಗಿ ಹೋಗಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿ ನಾನು ನಿಮಗೆ ಇನ್ನೊಂದು ಯಾವುದೇ ವಿಚಾರದಲ್ಲಿ ಯಾವ ಜಿಲ್ಲೆಗಳಿಗೆ ಬರುತ್ತೆ, ಯಾವಾಗ ಬರುತ್ತೆ, ಖಂಡಿತವಾಗ್ಲೂ ಪ್ಯಾನ್ ಕಾರ್ಡ್ ಅಪ್ಡೇಟ್ ಅನ್ನು ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನು ಮಾಡ್ಕೊಳ್ಳಿ. ಚಿತ್ರದುರ್ಗ, ಮಂಡ್ಯ, ಮೈಸೂರು, ಕೊಡಗು ಸಿಂಪ್ಲಿ ಫಾಲೋ ಮಾಡಿ. ಎಲ್ಲ ಜನ ಈಸಿಲಿ ನನ್ನ ಅನಿಸಿಕೆ. ಯಾಕಂತಂದ್ರೆ ಆಗಲ್ಲ ಅಂತ ಹೇಳ್ತಾರೆ, ಪ್ಲಾನ್ ಡೆಫಿನೆಟ್ ಆಗುತ್ತೆ ಹಣ ಆಗಲಿಕ್ಕೆ. ಮತ್ತೆ ಐ ಥಿಂಕ್ ನನ್ನ ಪ್ರಕಾರ ಏನಂತಂದ್ರೆ ಎಲ್ರಿಗೂ ಹಣ ಜಮೆ ಆಗ್ತಾ ಇದೆ. ಎಲ್ರಿಗೂ ಹಣ ತುಂಬ ಜನ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಯಾಕಂತಂದರೆ ಆಲ್ವೇಸ್ ನಾನು ಹೇಳುವಂಥದ್ದು ಏನಂತಂದರೆ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಅಂದರೆ ನೀವು ಏನಂತಂದ್ರೆ ನಾನು ಹೇಳುವಂಥದ್ದು ಏನಂತಂದರೆ
ಇಲ್ಲಿ ನೀವು ಎಲ್ಲರೂ ಕೂಡ ಯಾಕಂತಂದರೆ ಆಗಲ್ಲ ಆ ರೀತಿ ಏನೂ ಕೂಡ ಇಲ್ಲ. ಯಾಕಂತಂದರೆ ಆಲ್ವೇಸ್ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಿಯೇ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ನಾನು ನಿಮಗೆ ಸಿಂಪಲಾಗಿ ಹೇಳ್ತೀನಿ, ಒಂದಿಷ್ಟು ಜಿಲ್ಲೆಗಳ ಹೆಸರು ನಾನು ಹೇಳಿದೆ ನಿಮಗೆ, ಈಗಲೂ ಕೂಡ ಇನ್ನೊಂದು ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಆ್ಯಂಡ್ ಅದಾದಮೇಲೆ ನಿಮಗೆ ಯಾವಾಗ ಬರುತ್ತೆ ಆ್ಯಂಡ್ ಅದು ಹೇಗೆ ನಾವು ಪಡ್ಕೊಳ್ಳುವಂಥದ್ದು ಇನ್ನೊಂದು ನಾನು ಹೇಳ್ತೀನಿ. ಯಾಕಂತಂದರೆ ಆಲ್ಮೋಸ್ಟ್ ತುಂಬ ಜನರಿಗೆ ನೆನಪೋಗಿರುತ್ತೆ ಆ್ಯಂಡ್ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಇದಾದಮೇಲೆ ವಿಜಯಪುರ, ಅದಾದಮೇಲೆ ನಿಮಗೆ ಇಲ್ಲಿ ಕೊಡಗು, ಕೊಪ್ಪಳ, ಬಳ್ಳಾರಿ, ಉಡುಪಿ. ಆಲ್ಮೋಸ್ಟ್ ಈಗ ನಾನು ಜಿಲ್ಲೆಯನ್ನು ಹೇಳುವಂಥದ್ದು ಏನಿಲ್ಲ, ಯಾಕಂತಂದರೆ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಈಗ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಐ ಥಿಂಕ್ ಅಟ್ ಪ್ರೆಸೆಂಟಲ್ಲೇ ಎಲ್ರಿಗೂ ಈಗಿನ ಪರಿಸ್ಥಿತಿಯಲ್ಲೇ ಎಲ್ರಿಗೂ ಹಣ ಹಾಕಲಿಕ್ಕೆ ಸರ್ಕಾರ ಶುರು ಮಾಡ್ತಾ ಇರುವಂಥದ್ದು. ಏನು ದೊಡ್ಡ ವಿಚಾರ ಅಲ್ಲ, ಅಂದರೆ ಈಗ ಬೇಗ ಹಣ ಹಾಕ್ತಾ ಇರುವಂಥದ್ದು ಸರ್ಕಾರ. ಹಾಗಾಗಿ ನಾನು ಹೇಳುವಂಥದ್ದು ಏನಂತಂದರೆ, ಮೈ ಒಪಿನಿಯನ್ ಏನಂತಂದರೆ ಎಲ್ರಿಗೂ ಹಣ ಜಮೆ ಆಗಲಿ. ಈಗ ಒಂದಿಷ್ಟು ಜನ ಹೇಳ್ತಾರೆ ಇಲ್ಲ ನಮಗೆ ಬರೋದೇ ಇಲ್ಲ, ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, 100% ಆಗಿ ಹೇಳ್ತೀನಲ್ಲ, ಬಂದೇ ಬರುತ್ತೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಾಗತ್ತಿಲ್ಲ. ಅಂದರೆ ಅಯ್ಯೋ ನಮ್ಗೆ ಹಣ ಬಂದೇ ಇಲ್ಲ, ನಮ್ಗೆ ಬರೋದೇ ಇಲ್ಲ ಅನ್ನುವಂಥದ್ದು ಏನು ಬೇಡ. ನಾನು ಹೇಳುವಂಥದ್ದು ಸಿಂಪಲಾಗಿ ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬೋದು. ತುಂಬ ಜನ ಹೇಳ್ತಾರೆ ನಮಗೆ ಇಲ್ಲ ಸರ್, ನಮ್ಗೆ ಹಣನೇ ಬಂದಿಲ್ಲ ಸರ್ ಅಂತ. ನಾನು ಹೇಳುವಂಥದ್ದು ಅಂಥವ್ರಿಗೆ ದಯವಿಟ್ಟು ಒಂದು ಬಾರಿ ಅಕೌಂಟನ್ನು ಚೆಕ್ ಮಾಡಿ. ಆ್ಯಂಡ್ ಐ ಥಿಂಕ್ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಮಾಡಬಹುದು ಅನ್ನುವಂಥದ್ದು ಮೈ ಒಪಿನಿಯನ್. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ, ಯಾರು ಹಣ ಜಮೆ ಆಗಲ್ಲ ನಮ್ಗೆ ಹಣ ಬರಲ್ಲ ಕೇಳಲಿಕ್ಕೆ ಹೋಗಬೇಡಿ. ನಾನು ಹೇಳುವಂಥದ್ದು ಡೆಫಿನೆಟಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕ್ರೆಡಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ತಲೆಗೆಡಿಸ್ಕೊಳ್ಳೋಂಥ ಅಗತ್ತಿಲ್ಲ. ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಒಂದೇ ಒಂದು ಫಾರ್ಮುಲಾ, ನಾನು ಹೇಳಿದ್ನಲ್ಲ, ಈ ಒಂದು ಫಾರ್ಮುಲಾವನ್ನು ಫಾಲೋ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ಕ್ರೆಡಿಟೆಡ್ ಯುವರ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಪಡ್ತೇನೆ. ಆ್ಯಂಡ್ ಆಲ್ಮೋಸ್ಟ್ ನಾನು ಹೇಳಿದೆ ನಿಮಗೆ, ಕ್ರೆಡಿಟೆಡ್ ಯುವರ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಜನ ಹೇಳ್ತಾರೆ ಬರಲ್ಲ ಅಂತ. ಇಲ್ಲ, ಖಂಡಿತವಾಗ್ಲೂ ಕ್ರೆಡಿಟೆಡ್ ಯುವರ್ ಬ್ಯಾಂಕ್ ಅಕೌಂಟ್ ಅಂದರೆ ನಿಮ್ಮ ಅಕೌಂಟಿಗೆ ಕ್ರೆಡಿಟೆಡ್ ಆಗುತ್ತೆ, ಪೇ ಆಗುತ್ತೆ. ಸರ್ಕಾರ ಅಂತೂ ಖಂಡಿತವಾಗ್ಲೂ ಹಣ ಜಮೆ ಮಾಡುತ್ತೆ. ಕ್ರೆಡಿಟೆಡ್ ಅಂತಂದರೆ ಏನಂತ ನೀವು ಕೇಳ್ಬೋದು, ಹಣ ಜಮೆ ಆಗುತ್ತಂತ, ಅಂದರೆ ಹಣ ಬರುತ್ತೆ ನಿಮ್ಮ ಅಕೌಂಟಿಗೆ ಅನ್ನುವಂಥದ್ದು. ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ, ತುಂಬ ಜನ ಕೇಳಿದ್ರಿ ಎಲ್ಲಿದೆ ಹಣ ಬಂದೇ ಇಲ್ವಲ್ಲ ಅಂತ. ಈಗ ಒಂದು ಪ್ರಶ್ನೆ ಏನಂತಂದರೆ, ನಾವು ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳ್ತೀನಿ. ಈಗ ನಾನು ನಿಮಗೆ ಹೇಳ್ತೀನಿ ಅಂತಂದರೆ, ಒಂದಿಷ್ಟು ಜಿಲ್ಲೆಗಳ ಸರ್ಕಾರದ ಒಂದು ಪಟ್ಟಿಯಲ್ಲಿ ಏನಿದೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂತಂದರೆ, ನೀವು ಕೇಳ್ತೀರಾ ನೆಕ್ಸ್ಟ್ ಪ್ರಶ್ನೆ ಏನಂತಂದರೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂದರೆ, ಈಗ ಫಸ್ಟ್ ಪ್ರಶ್ನೆ ಏನಂತಂದರೆ ಎಷ್ಟು ಜಿಲ್ಲೆಗಳಿಗೆ ಬರುತ್ತೆ ಅಂತ ಕೇಳ್ತಾರೆ. ಆದರೆ ನೆಕ್ಸ್ಟ್ ಪ್ರಶ್ನೆ ಏನು ಕೇಳ್ತಾರೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ. ದಟ್ಸ್ ಇಟ್. ನಾನು ಹೇಳುವಂಥದ್ದು ಇಷ್ಟೇ, ನೀವೆಲ್ಲರೂ ಕೂಡ ನಾನು ಹೇಳುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಡೂ ಇಟ್. ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಒಂದೊಳ್ಳೆ ಅಮೌಂಟನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು ನನ್ನ ಪರ್ಸ್ನಲ್ ಒಪಿನಿಯನ್. ಹಾಗಾಗಿ ಆಗಲ್ಲ ನಮಗೆ ಬರಲ್ಲ ಅಂತ ಯಾವುದು ಕೂಡ ನೀವು ತಿಳ್ಕೊಳ್ಬೇಡಿ. ಆ್ಯಂಡ್ ನೀವು ಏನು ಯೋಚನೆ ಮಾಡ್ತೀರಾ ಅದೇ ಲೈಫಲ್ಲಿ ಆಗುವಂಥದ್ದು ನನ್ನ ಒಪಿನಿಯನ್. ಯಾಕಂತಂದರೆ ನಾನು ಥಿಂಕ್ ಮಾಡುವಂಥದ್ದು ಹಾಗೆ. ಯಾಕಂತಂದರೆ ನೀವು ಏನು ಯೋಚನೆ ಮಾಡ್ತೀರಾ ಅದೇ ಆಗುತ್ತೆ ಲೈಫಲ್ಲಿ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಾಗತ್ತಿಲ್ಲ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಆ್ಯಂಡ್ ನಮ್ಮೊಂದು ಆಶಾ ಪೀರ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥದ್ದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತಂದರೆ, ಕಂಪ್ಲೀಟ್ಲಿ ನಾನು ನಿಮಗೆ ಇದರ ಬೇಸಿಸ್ ಆಗಿ ವಿಡಿಯೋವನ್ನು ತರ್ತಾ ಇರ್ತೀನಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ವೆರಿ ಇಂಪಾರ್ಟೆಂಟ್ ಇನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥದ್ದು. ಅಟ್ ಪ್ರೆಸೆಂಟಲ್ಲಿ ಈಗಿನ ಪರಿಸ್ಥಿತಿಯಲ್ಲಂತೂ ತುಂಬ ಜನರಿಗೆ ಹಣ ಜಮೆ ಆಗ್ತಾರೆ. ಈ ಒಂದು ಯೋಜನೆ ಅಂತಲ್ಲ, ದಯವಿಟ್ಟು ಹೇಳ್ತೀನಲ್ಲ, ಬರೀ ಇದೇ ಒಂದು ಯೋಜನೆ ಅಂತ ಸಾಧ್ಯವೇ ಇಲ್ಲ. ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಇರ್ತೀನಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ದಯವಿಟ್ಟು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ತುಂಬ ಜನ ಕಮೆಂಟ್ ಮಾಡಲ್ಲ. ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಊರು, ನಿಮ್ಮ ಒಂದು ಪ್ಲೇಸ್ ಅದನ್ನೆಲ್ಲ ಕಮೆಂಟ್ ಮಾಡಿ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಒಂದೊಳ್ಳೆ ಅಮೌಂಟನ್ನು ಪಡ್ಕೊಳ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ, ಏನಾಗಲ್ಲ, ಹಿಂಗಾಗುತ್ತೆ ಅಂತ ಏನಿಲ್ಲ. ಆ್ಯಂಡ್ ಐ ಥಿಂಕ್ ಎಲ್ಲರೂ ಕೂಡ ಒಂದೊಳ್ಳೆ ಒಂದು ಅರ್ನಿಂಗನ್ನು ಮಾಡ್ಬೋದು ಅನ್ನುವಂಥದ್ದು ನನ್ನ ಪರ್ಸ್ನಲ್ ಒಪಿನಿಯನ್. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಪ್ರತಿಯೊಂದು ಸ್ಕೀಮಲ್ಲೂ ಕೂಡ ಒಂದೊಳ್ಳೆ ಪೇಯನ್ನು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ನನ್ನ ಒಪಿನಿಯನ್. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂತಾಗತ್ತಿಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಆ್ಯಂಡ್ ಪ್ರತಿಯೊಬ್ಬರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂತಂದರೆ ತುಂಬ ಜನ ಆಲ್ಮೋಸ್ಟ್ ಹೇಳ್ತೀರಾ ನಮ್ಗೆ ಹಣ ಬಂದಿಲ್ಲ ಅಂತ. ತಲೆ ಕೆಡಿಸ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ, ಕಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ತುಂಬ ಬ್ಯಾಟ್ರ್ ಆಗ್ತದೆ. ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಅಂತ ಹೇಳ್ತಾ, ಸಿಗೋಣ ಮುಂದಿನ ಇದೇ ರೀತಿ ವಿಡಿಯೋಗಳಲ್ಲಿ.